ಕಥೆ ಮ್ಯಾಜಿಕ್ ಮಣಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ನಿಮ್ ಸ್ಕೂಲ್ ಲೈಫ್ ನ ಎಂಜಾಯ್ ಮಾಡ್ತಿದ್ದೀರಾ? ಆರ್ ಯು ಹ್ಯಾಪಿ ಗೋಯಿಂಗ್ ಸ್ಕೂಲ್ಗೆ ಹೋಗೋದು, ಅಲ್ಲಿ ಕೊಡೋ ಪ್ರಾಜೆಕ್ಟ್ ಗಳನ್ನ ಮಾಡೋದು, ಆಕ್ಟಿವಿಟೀಸು, ಸ್ಪೋರ್ಟ್ಸು, ಟ್ರಿಪ್ಪು, ಫ್ರೆಂಡ್ಸು, ಅದರ ಜೊತೆಗೆ ಅಲ್ಪ ಸ್ವಲ್ಪ ಸ್ಟಡೀಸು, ಎಕ್ಸಾಮ್ಸು. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ನಾ ಹೇಳ್ತಿರೋ ಕತೆ ಸ್ಕೂಲ್ಗೆ ಹೋಗೋ ಒಬ್ಬ ಹುಡುಗನದ್ದೇ. ಅವನು 6ನೇ ಕ್ಲಾಸ್ ಓದ್ತಿರ್ತಾನೆ, ಅಂದ್ರೆ 6th. ಅವನ ಹೆಸರು ಕೋದಂಡರಾಮ ಅಂತ. ಕೋದಂಡರಾಮ ಅವರಪ್ಪ ತುಂಬಾ ದೈವ ಭಕ್ತರು, ಶಾಸ್ತ್ರ ಸಂಪ್ರದಾಯ ಎಲ್ಲ ಫಾಲೋ ಮಾಡ್ತಿರ್ತಾರೆ. ಹಾಗಾಗಿ ಕೋದಂಡರಾಮನಿಗೂ ಹಣೆ ತುಂಬಾ ನಾಮ ಹಾಕಿ, ಅವನ ಕೂದಲು ಶಿಖೆ ಬಿಡಿಸಿ, ಅಂದ್ರೆ ತಲೆ ಹಿಂದೆ ಜುಟ್ಟು ಬಿಡಿಸಿ, ಶ್ಲೋಕಗಳನ್ನೆಲ್ಲ ಹೇಳಿಸ್ಕೊಟ್ಟು ಸ್ಕೂಲ್ಗೆ ಆಮೇಲೆ ಕಳಿಸ್ತಾ ಇರ್ತಾರೆ. ಕೋದಂಡರಾಮ ತುಂಬಾ ಬುದ್ಧಿವಂತ, ಖುಷಿಯಾಗಿ ಸ್ಕೂಲ್ಗೆ ಹೋಗ್ತಿರ್ತಾನೆ. ಆದ್ರೆ ಸ್ಕೂಲ್ ಕಾಂಪೌಂಡ್ ಒಳಗೆ ಕಾಲಿಡ್ತಿದ್ದ ಹಾಗೆ ಸಪ್ಪಗಾಗ್ಬಿಡ್ತಾನೆ. ಯಾಕಂದ್ರೆ ಸ್ಕೂಲಲ್ಲಿ ಎಲ್ರು ಅವನನ್ನ ತುಂಬಾ ಬುಲ್ಲಿ ಮಾಡ್ತಿರ್ತಾರೆ, ಅಂದ್ರೆ ರೇಗಿಸೋದು, ಕಿಂಡಲ್ ಮಾಡೋದು, ಆಡ್ಕೊಂಡು ನಗೋದು, ಹಿಂದಿಂದ ಬಂದು ಅವನ್ ಶಿಖೆ ಎಳೆದ್ ಬಿಡೋದು. ಒಂದ್ಸಲ ಕೋದಂಡರಾಮ ಕಾರಿಡಾರ್ ಅಲ್ಲಿ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಯಾರೋ ಅವನಿಗೆ ಕಾಲ್ ಕೊಟ್ಟು ಬೀಳಿಸ್ಬಿಡ್ತಾರೆ. ನಮ್ಮ ಕೋದಂಡರಾಮ ಎಲ್ರ ಮುಂದೆ ಮುಗ್ಗಿಸ್ಕೊಂಡ್ ಬಿದ್ದು ಬಿಡ್ತಾನೆ. ಪಾಪ ಅವನ್ ಪುಸ್ತಕಗಳೆಲ್ಲ ಚಲಾಪಿಲಿ ಬಿದ್ದು ಎಲ್ರು ನಗ್ತಿರ್ತಾರೆ. ಕೋದಂಡರಾಮನಿಗೆ ಸಖತ್ ಅವಮಾನ ಆಗ್ಬಿಡತ್ತೆ. ಕಣ್ಣೀರ್ ಹಾಕಿದ್ರೆ ಇನ್ನೂ ರೇಗಿಸ್ಬಿಡ್ತಾರಲ್ಲ ಅಂತ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಕ್ಲಾಸ್ ರೂಮ್ ಅಲ್ಲೂ ಅಷ್ಟೇ, ಟೀಚರ್ ಕೇಳೋ ಪ್ರಶ್ನೆಗಳಿಗೆ ಕೋದಂಡರಾಮನಿಗೆ ಉತ್ತರ ಗೊತ್ತಿರುತ್ತೆ. ಉತ್ತರ ಹೇಳ್ಬೇಕು ಅಂತ ನಿಂತ್ಕೋತಿದ್ದ ಹಾಗೇನೆ ಹಿಂದೆಡೆ ಬೆಂಚಿಂದ ಅವನ್ ಶರ್ಟ್ ಎಳೆಯೋದು, ಜುಟ್ಟಿ ಜಗ್ಗೋದು, ನೋಡಿ ನಗೋದು ಎಲ್ಲ ಮಾಡ್ಬಿಟ್ಟು ಪಾಪ ಅವನಿಗಿರೋ ಆತ್ಮವಿಶ್ವಾಸ, ಭರವಸೆಗಳನ್ನೇ ಹಾಳು ಮಾಡ್ಬಿಡ್ತಿರ್ತಾರೆ. ಅವನ್ ಯಾವ್ದಾದ್ರು ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಡ್ ಬಂದ್ರೆ ಅದನ್ನ ಟೀಚರ್ಗೆ ಸಬ್ಮಿಟ್ ಮಾಡಕ್ ಮುಂಚೆನೆ ಅದನ್ನ ಸ್ಪಾಯಿಲ್ ಮಾಡ್ಬಿಡ್ತಾ ಇರ್ತಾರೆ. ಅವನು ಎಲ್ಲಿ ಬಂದ್ರು ಕೋದಂಡರಾಮನ ಎಲ್ಲ ನೋಡ್ಕೊಂಡು ಒಂದು ಹಾಡು ಹೇಳೋದು ಬೇಕು ಅಂತ. ಕೋದಂಡರಾಮ ಕೊಲ್ಲಷ್ಟುದ್ದ ನಾಮ, ಕೋದಂಡರಾಮ ಕೊಲ್ಲಷ್ಟುದ್ದ ನಾಮ ಅಂತ ಹಾಡು ಹೇಳಿ ತಮಾಷೆ ಮಾಡ್ತಿರ್ತಾರೆ. ಇಷ್ಟೆಲ್ಲ ಅವಮಾನ ಆಗ್ತಿದ್ರು ಇವನನ್ನ ಸ್ಕೂಲ್ ಹುಡುಗರು ಹುಡುಗಿರೆಲ್ಲ ನೋಡ್ಕೊಂಡು ನಗ್ತಿದ್ರು. ಒಬ್ಳು ಹುಡುಗಿ ಇರ್ತಾಳೆ, ಅವಳ ಹೆಸರು ರಾಧಿಕಾ ಅಂತ. ಇದೆಲ್ಲ ನೋಡ್ತಿದ್ರು ಅವನಿಗೆ ಆಗ್ತಿರೋ ಅನ್ಯಾಯಕ್ಕೆ ದುಃಖ ಪಡ್ತಾ ಇರ್ತಾಳೆ, ಪಾಪ ಅಂತ ನೊಂದ್ಕೋತಿರ್ತಾಳೆ. ಇದನ್ನ ಕೋದಂಡರಾಮನು ಗಮನಿಸಿರ್ತಾನೆ. ಆದ್ರೆ ಅವರಿಬ್ರು ಯಾವತ್ತೂ ಒಬ್ರಿಗೊಬ್ರು ಮಾತೇ ಆಡಿಸ್ಕೊಂಡಿರಲ್ಲ. ಒಂದು ದಿನ ಸ್ಕೂಲಿಂದ ಮನೆಗೆ ಹೋಗ್ತಿರೋ ವೇಳೆ ರಾಧಿಕಾ ಕೋದಂಡರಾಮ ಹತ್ರ ಬಂದು ಹಾಯ್ ಅಂತ ಶೇಕ್ ಹ್ಯಾಂಡ್ ಮಾಡಕ್ಕೆ ಕೈ ಚಾಚ್ತಾಳೆ. ಕೋದಂಡರಾಮ ಕೈ ಚಾಚಕ್ಕೆ ಹಿಂಜರಿತಾನೆ. ಅದಕ್ಕೆ ರಾಧಿಕಾ, ಯಾಕೆ ಕೋದಂಡು, ನನ್ನ ಮೇಲೆ ನಂಬಿಕೆ ಬರ್ತಿಲ್ವಾ? ನಾನು ಮಿಕ್ಕ ಸ್ಟೂಡೆಂಟ್ಸ್ ತರನೇ ನಿನ್ನ ತಮಾಷೆ ಮಾಡ್ತೀನಿ ಅನ್ಕೊಂಡ್ಯಾ? ಡೋಂಟ್ ವರಿ, ನಾನು ಬೇರೆಯವ್ರ ತರ ಅಲ್ಲ. ನನಗೆ ನಿನ್ನ ಮೇಲೆ ಗೌರವ ಇದೆ. ನಾನು ನಿನ್ನ ಫ್ರೆಂಡ್ ಆಗ್ತೀನಿ, ಪ್ರಾಮಿಸ್. ಈಗಲಾದ್ರೂ ನನ್ನ ನಂಬು ಅಂತಾಳೆ. ಕೋದಂಡರಾಮ ಥ್ಯಾಂಕ್ಸ್ ಅಂತ ಅವಳ ಕೈ ಹಿಡಿದು ಶೇಕ್ ಹ್ಯಾಂಡ್ ಮಾಡ್ತಾನೆ. ಇಷ್ಟು ದಿವಸಕ್ಕೆ ಇದೇ ಮೊದಲನೇ ಸಲ ಈ ಶಾಲೆನಲ್ಲಿ ಯಾರೋ ಒಬ್ರು ಒಳ್ಳೆ ರೀತಿಯಲ್ಲಿ ನನ್ನನ್ನ ಮಾತಾಡಿಸಿದ್ದು. ಎಲ್ರು ನನ್ನನ್ನ ಅವಮಾನನೆ ಮಾಡ್ತಿರ್ತಾರೆ ಅಂತಾನೆ. ಆಗ ರಾಧಿಕಾ, ಅವರೆಲ್ಲ ಅಷ್ಟು ತಮಾಷೆ ಮಾಡ್ತಿದ್ರು, ನೀನು ಹೆದರದೆ ನಿನ್ನ ಕೆಲಸ ನೀನ್ ಮಾಡ್ತಾನೆ ಇರ್ತೀಯ ಅಲ್ವಾ, ಅದೇ ನನಗೆ ಇಷ್ಟ ಆಗೋದು. ಆದ್ರೆ ಅವರೆಲ್ಲ ತಮಾಷೆ ಮಾಡ್ತಿರ್ತಾರಲ್ಲ ಕೋದಂಡು, ಈ ನಾಮ, ಈ ಜುಟ್ಟು, ಇದನ್ನೆಲ್ಲ ನೀನ್ ಯಾಕೆ ತೆಗೆದು ಹಾಕೋದಿಲ್ಲ? ಎಲ್ರ ತರ ಕ್ರಾಫ್ಟ್ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಕೋದಂಡು, ಇದು ಜುಟ್ಟಲ್ಲ, ಶಿಖೆ ಅಂತ ಇದ್ರ ಹೆಸರು. ಇದು ನಮ್ಮ ದೇಶದ ಸಂಸ್ಕೃತಿ ಅಂತೆ. ಮುಂಚೆ ಪ್ರತಿಯೊಬ್ರು ಶಿಖೆ ಬಿಡ್ತಿದ್ರಂತೆ. ತಲೆ ಹಿಂಭಾಗಕ್ಕೆ ತೂಕ ಬಿದ್ರೆ ಇಲ್ಲಿರೋ ನರಗಳು ಆಕ್ಟಿವ್ ಆಗತ್ತೆ, ನಮ್ಮ ಮೆದುಳು ಚುರುಕಾಗತ್ತೆ ಅಂತ ಅಪ್ಪ ಹೇಳ್ತಾರೆ. ಬ್ರಿಟಿಷರು ಬಂದು ಹೋದ ಮೇಲೆ ನಮ್ಮ ದೇಶದ ಜನ ಅವರನ್ನ ಅನುಸರಿಸಿಕೊಂಡು ನಮ್ಮ ಅಭ್ಯಾಸಗಳನ್ನೆಲ್ಲ ಬಿಟ್ಬಿಟ್ಟಿದಾರಂತೆ. ನಮ್ಮ ಪದ್ಧತಿನ ನಾವ್ಯಾಕೆ ಬಿಡ್ಬೇಕು? ಅದಕ್ಕೆ ನಾನು ಇದನ್ನೆಲ್ಲ ತೆಗೆಯೋದಕ್ಕೆ ಇಷ್ಟ ಇಲ್ಲ ಅಂತಾನೆ. ರಾಧಿಕಾ, ವಾವ್, ಎಷ್ಟೊಂದು ವಿಷಯ ತಿಳ್ಕೊಂಡಿದ್ಯಾ ಕೋದಂಡು, ಗುಡ್. ನೀನು ತೆಗೆಸೋದ್ ಬೇಡ, ಐ ಆಮ್ ವಿತ್ ಯು. ಆದ್ರೆ ಒಂದು ವಿಷಯ, ಅವರೆಲ್ಲ ತಮಾಷೆ ಮಾಡ್ತಿರುವಾಗ ನೀನ್ ಯಾಕೆ ಸುಮ್ಮನೆ ಇರ್ತೀಯಾ? ಇಷ್ಟೊಂದು ಬುದ್ಧಿವಂತ ನೀನು, ವಾಪಸ್ ಉತ್ತರ ಕೊಡು, ಅವ್ರನ್ನ ಹೆದರಿಸು, ವಾಪಸ್ ಮಾತಾಡಿ ಅವ್ರ ಬಾಯಿ ಮುಚ್ಚಿಸು ಕೋದಂಡು ಅಂತಾಳೆ. ಕೋದಂಡು ಮುಖದಲ್ಲಿ ಸಣ್ಣ ನಗೆ ಮೂಡುತ್ತೆ, ಕಣ್ಣಲ್ಲಿ ಬೆಳಕು ಕಾಣುತ್ತೆ. ಇವತ್ತಿನ ತನಕ ನನಗೆ ಹೀಗೆ ಹೇಳೋರು ಸಿಕ್ಕಿರ್ಲಿಲ್ಲ, ಈಗ ನೀ ಹೇಳ್ತಿದ್ಯಲ್ಲ,
ಇನ್ಮೇಲೆ ವಾಪಸ್ ಉತ್ತರ ಕೊಡ್ತೀನಿ ಅಂತಾನೆ. ಇಬ್ರು ಖುಷಿಯಾಗಿ ಹ್ಯಾಂಡ್ಸ್ ಹೊಡೆದು ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಮನೆಗೆ ಹೋದ್ಮೇಲೆ ಕೋದಂಡಿಗೆ ಪದೇ ಪದೇ ರಾಧಿಕಾ ನೆನಪಾಗ್ತಾಳೆ. ಅವಳು ಕೊಟ್ಟ ಧೈರ್ಯ, ಪ್ರೋತ್ಸಾಹ ಅವನ ಮನಸ್ಸಿಗೆ ಶಕ್ತಿ ಕೊಡುತ್ತೆ. ರಾಧಿಕಾ ಹೇಳಿದ್ದು ನಿಜ, ನಾನು ಇನ್ಮೇಲೆ ವಾಪಸ್ ಉತ್ತರ ಕೊಡ್ತೀನಿ ಅಂತ ಅಂದ್ಕೋತಾನೆ. ಮಾರನೇ ದಿನ ಶಾಲೆಗೆ ಬಂದ್ರೆ ಕಾರಿಡಾರ್ ಭರ್ತಿ ವಿದ್ಯಾರ್ಥಿಗಳು ನಿಂತಿರ್ತಾರೆ. ಅವರ ಮಧ್ಯೆ ಕೋದಂಡು ಎಂಟರ್ ಆಗ್ತಾನೆ. ದೂರದಲ್ಲಿ ರಾಧಿಕಾ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಯಥಾ ಪ್ರಕಾರ ಹುಡುಗರೆಲ್ಲ ಕೋದಂಡ್ರಾಮ ಕೊಲ್ಲಷ್ಟುದ್ದ ನಾಮ, ಕೋದಂಡ್ರಾಮ ಕೊಲ್ಲಷ್ಟುದ್ದ ನಾಮ ಅಂತ ಜೋರ ಕೂಕೊಂಡು ನಗ್ತಿರ್ತಾರೆ. ನೋಡ್ರೋ ಬರ್ತಾನೆ ಮಿಸ್ಟರ್ ಇಂಡಿಯಾ ಅಂತಾರೆ. ಲೇ ಜಿಟ್ಟು, ಐ ಲವ್ ಯು ಜಿಟ್ಟು ಅಂತ ಒಬ್ಬ ಹುಡುಗ ರೋಸ್ ತೋರಿಸಿ, ಈ ರೋಸ್ ನ ನಿನ್ ಜುಟ್ಟಿಗೆ ಮುಡಿಸ್ತಾ ಅಂತ ತಮಾಷೆ ಮಾಡ್ಬಿಡ್ತಾನೆ. ಆದ್ರೆ ಇವತ್ತು ಕೋದಂಡು ತಲೆ ತಗ್ಸಿ ನೆಲ ನೋಡ್ಕೊಂಡು ಹೋಗ್ತಿರ್ಲಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಎಲ್ರನ್ನು ಆತ್ಮವಿಶ್ವಾಸದಿಂದ ನೋಡ್ತಿರ್ತಾನೆ. ರಾಧಿಕನ ಒಂದ್ಸಲ ದೂರದಿಂದನೇ ನೋಡಿ ನಿಂತ್ಕೊಂಡು ಎಲ್ರನ್ನು ನೋಡೋ ಕೋದಂಡ, ಫ್ರೆಂಡ್ಸ್ ಇವತ್ತು ನಿಮ್ ಹತ್ರ ನಾನು ಮಾತಾಡ್ತೀನಿ, ಬನ್ನಿ, ಏನು ನಿಮ್ ಸಮಸ್ಯೆ ಅಂತ ಕೇಳ್ಬಿಡ್ತಾನೆ. ತಕ್ಷಣ ಎಲ್ರು ಸೈಲೆಂಟ್ ಆಗ್ಬಿಡ್ತಾರೆ. ಒಬ್ಬ ಹುಡುಗ ಮಿಸ್ಟರ್ ಇಂಡಿಯಾ ಮಾತಾಡ್ತಾನಂತೆ ನೋಡ್ರೋ ಅಂತ ಕೂಗ್ತಾನೆ. ಎಲ್ರು ನಗಕ್ ಶುರು ಮಾಡ್ಬಿಡ್ತಾರೆ. ಅವರೆಲ್ಲರೂ ನಗೋದ್ನ ನೋಡ್ತಾ ನೋಡ್ತಾ ಕೋದಂಡ ಅವನ ಮನಸ್ಸಲ್ಲಿ ಇಟ್ಕೊಂಡಿದ್ದ ಆತ್ಮವಿಶ್ವಾಸ, ಧೈರ್ಯ ಎಲ್ಲ ಕಳ್ಕೊಳಕ್ ಶುರು ಮಾಡ್ತಾನೆ. ಅವನ ಹಣೆಯಲ್ಲಿ ಬೆವರು ಮೂಡುತ್ತೆ, ಸಂಕೋಚ ಆಗತ್ತೆ, ಕೈಕಾಲು ನಡಗತ್ತೆ, ಅವನ ಆತ್ಮವಿಶ್ವಾಸ ಹೋಗ್ಬಿಡತ್ತೆ. ರಾಧಿಕಾ ನೋಡ್ತಾನೆ ಇರ್ತಾಳೆ. ಕೋದಂಡರಾಮನಿಗೆ ಮೊದಲನೇ ಸಲ ಕಣ್ಣಲ್ಲಿ ನೀರು ಧುಮುಕಿ ಹರಿದು ಬಿಡುತ್ತೆ. ನಾನ್ ಸೋತ್ ಹೋದೆ ಅನ್ನಿಸ್ಬಿಡುತ್ತೆ. ಇನ್ನೊಂದು ಕ್ಷಣ ಅಲ್ಲಿ ನಿಲ್ಲದೆ ವಾಪಸ್ ಅಲ್ಲಿಂದ ಓಡ್ ಹೋಗ್ಬಿಡ್ತಾನೆ. ಹೋಗ್ತಾ ಹೋಗ್ತಾ ಅವನ ಪುಸ್ತಕಗಳೆಲ್ಲ ಬಿದ್ದು ಹೋಗತ್ವೆ, ಅದನ್ನು ಎತ್ಕೊಳ್ಳದೆ ಹಾಗೆ ಓಡ್ ಹೋಗ್ತಿರ್ತಾನೆ. ಕಾಂಪೌಂಡ್ ಹೊರಗಡೆ ಓಡೋಗ್ಬಿಡ್ತಾನೆ. ಅವನ ಓಟ ಅಲ್ಲಿಗೂ ನಿಲ್ಲದೆ ಒಂದೇ ಸಮ ಮುಂದುವರಿಯುತ್ತೆ. ಅದೆಷ್ಟು ಹೊತ್ತು ಓಡಿದ್ನೋ, ಯಾವ ದಿಕ್ಕು ಓಡ್ ಹೋದ್ನೋ, ಯಾತಕ್ಕಾಗಿ ಹಾಗೆ ಓಡ್ ಹೋಗ್ತಾ ಇದ್ನೋ ಕೋದಂಡನಿಗೂ ತಿಳಿಯೋದಿಲ್ಲ. ಅವನ ದೇಹದಲ್ಲಿರೋ ಎಲ್ಲಾ ಶಕ್ತಿನೂ ಮುಗಿದು ಹೋಗಿ ಏದುಸಿರು ಬಿಡ್ತಾ ಒಂದು ಬೆಟ್ಟ ಹತ್ಕೊಂಡು ಊರಿಂದ ದೂರ ಹೋಗಿ ಬಂದ್ಬಿಟ್ಟಿರ್ತಾನೆ. ಒಂದು ಬಂಡೆ ಹತ್ರ ನಿಂತುಕೊಂಡು ವಿಪರೀತ ಸುಸ್ತಾಗ್ತಿರತ್ತೆ. ಸುಧಾರಿಸ್ಕೊಂಡು ನೋಡಿದ್ರೆ ಇನ್ನು 10 ಹೆಜ್ಜೆ ದೂರದಲ್ಲಿ ಬೆಟ್ಟದ ಒಂದು ತುದಿ ಭಾಗ ಕಾಣ್ತಿರುತ್ತೆ. ಅಲ್ಲಿಂದ ಮುಂದಕ್ಕೆ ಕಡಿದಾದ ಆಳವಾದ ಜಾಗ. ಅಲ್ಲಿಂದ ಬಿದ್ರೆ ಮನುಷ್ಯನ ಒಂದು ಮೂಳೆನೂ ಸಿಕ್ಕೋದಿಲ್ಲ, ಹಾಗೆ ಪುಡಿ ಪುಡಿ ಆಗಿ ಪ್ರಾಣ ಕಳೆದೋಗುತ್ತೆ. ಕೋದಂಡನಿಗೆ ಯಾಕೋ ಇವತ್ತು ಅವನಿಗಾದ ಅವಮಾನ ತನ್ನ ಬದುಕಿನ ಬಗ್ಗೆನೆ ತಿರಸ್ಕಾರ ಬರೋ ಹಾಗೆ ಮಾಡ್ಬಿಟ್ಟಿರುತ್ತೆ. ಬೆಟ್ಟದ ತುದಿಗೆ ಬಂದು ನಿಂತ್ಕೊಂಡು ಎದುರಿಗೆ ಕಾಣೋ ಆಕಾಶನ ನೋಡ್ತಾ, ದೇವ್ರೇ ನನಗೆ ಯಾಕೆ ಹೀಗೆ ಅವಮಾನ ಮಾಡಿಸ್ತಿದೀಯಾ? ನನಗೆ ಯಾಕೆ ನೀನು ಒಂದೇ ಒಂದು ಸಹಾಯ ಮಾಡೋದಿಲ್ಲ? ಪ್ರತಿದಿನ ನಿನಗೆ ಪೂಜೆ ಮಾಡ್ತೀನಿ, ಆದ್ರೂ ನೀನು ನನ್ನ ಸಹಾಯಕ್ಕೆ ಯಾಕೆ ಬರೋದಿಲ್ಲ? ಎಲ್ರು ನನ್ನ ಅಪಹಾಸ್ಯ ಮಾಡ್ತಿದ್ರೆ ನಾನು ಸೋತ್ಕೊಂಡು ಬರ್ಬೇಕಾ? ನನಗೆ ಒಂದು ಶಕ್ತಿ ಆದ್ರೂ ಕೊಡಬಾರ್ದಾ ನೀನು? ಈ ಜಗತ್ತು ನನ್ನ ಮೇಲೆ ಎಗರಿ ಎಗರಿ ಬೀಳ್ತಿದ್ರೆ ಅದನ್ನ ಎದುರಿಸೋದಕ್ಕೆ ಒಂದೇ ಒಂದು ಏನಾದ್ರೂ ಒಂದು ವಿಶೇಷತೆ ನನಗೆ ಕೊಡಬೇಕಾಗಿತ್ತು ನೀನು. ಯಾರಿಗೂ ಇಲ್ಲದ ಏನಾದ್ರೂ ಒಂದು ಶಕ್ತಿ ನನಗೆ ಬೇಕಿತ್ತು. ಆಗ ನಾನು ಅವರೆಲ್ಲರ ಬಾಯಿ ಮುಚ್ಚಕ್ ಸಾಧ್ಯ ಆಗ್ತಿತ್ತು ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಕೋಪ ಮಾಡ್ಕೊಂಡು ಜೋರಾಗಿ ಕಿರ್ಚಾಡ್ತಾನೆ. ಎಷ್ಟೋ ಹೊತ್ತು ಆಕಾಶದ ಕಡೆ ನೋಡ್ಕೊಂಡು ಅಳ್ತಾನೆ ಇದ್ರೆ ಸೂರ್ಯ ನಿಧಾನಕ್ಕೆ ಮುಳುಗ್ತಾ 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 ಕತ್ತಲಾಗ್ಬಿಡತ್ತೆ. ಸರಿ, ಇಲ್ಲಿ ನಿಂತ್ಕೊಂಡು ಇನ್ನೇನ್ ಮಾಡೋದು ಅಂತ ಅಲ್ಲಿಂದ ಹೊರಟು ಹಿಂದೆ ತಿರುಗಿ 2 ಹೆಜ್ಜೆ ಇಡೋ ವೇಳೆಗೆ ಕೋದಂಡನಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಸ್ವಲ್ಪನೇ ದೂರದಲ್ಲಿ ಒಂದು ಮಣಿ ಬಿದ್ದಿದೆ, ಫಳ ಫಳ ಅಂತ ಹೊಳಿತಾ ಇದೆ. ಅಲ್ಲಿ ಸೂರ್ಯನ ಬೆಳಕು ಇಲ್ಲ, ಬೇರೆ ಯಾವ ಬೀದಿ ದೀಪಗಳು ಇಲ್ಲ, ಆದ್ರೆ ಆ ಮಣಿ ಮಾತ್ರ ಹೊಳಿತಿದೆ, ಬೆಳಕು ಕಾಣ್ತಿದೆ. ಆ ಮಣಿಗೆ ಎಲ್ಲಿಂದ ಬೆಳಕು ಬರ್ತಿದೆ ಅಂತ ಆಶ್ಚರ್ಯ ಆಗಿ ಹತ್ರ ಹೋಗಿ ನೋಡ್ತಾನೆ. ಒಂದು ನಲ್ಲಿಕಾಯಿ ಗಾತ್ರದ ಮಣಿ ಸ್ವಯಂ ಪ್ರಕಾಶದಿಂದ ಹೊಳಿತಾ ಇದೆ. ಅದನ್ನ ಎತ್ತಿ ಕೈಲಿ ಹಿಡ್ಕೋತಾನೆ. ಹಾಗೆ ಅದನ್ನ ಹಿಡ್ಕೊಂಡು ಬೆಟ್ಟದಿಂದ ಇಳಿದು ಬರ್ತಾ ಇದ್ದಾನೆ. ಆ ಮಣಿ ಅವನಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅದನ್ನೇ ನೋಡ್ಕೊಂಡು ಬರ್ತಿದ್ದಾನೆ. ಆ ವೇಳೆಗೆ ಆ ರಸ್ತೆಯಲ್ಲಿ ಒಂದು ಭಯಂಕರ ನಾಯಿ ಕಾಣಿಸ್ಬಿಡುತ್ತೆ. ಎದುರಿಗೆ ಬಂದ ಕೋದಂಡರಾಮನ ಕೆಂಪು ಕಣ್ಣಲ್ಲಿ ನೋಡಿ ಬೊಗಳಕ್ ಶುರು ಮಾಡ್ಬಿಡುತ್ತೆ. ಕೋದಂಡನಿಗೆ ಭಯ ಶುರು ಆಗ್ಬಿಡುತ್ತೆ.
ನಾಯಿ ಈಗ ಎಲ್ಲಿ ಕೋದಂಡನ ಕಡೆ ಓಡಿ ಬರ್ತಿದೆ. ಒಳ್ಳೆ ಹುಳಿ ಇದ್ದಂಗಿದೆ. ಈ ನಾಯಿ ಈಗ ಬಂದು ತನ್ನ ಮೇಲೆ ಎರಗಿದ್ರೆ ನನ್ನ ಚರ್ಮನೆಲ್ಲ ಸುಲ್ದು ಒಳಗಿರೋ ರಕ್ತ ಮಾಂಸ ಎಲ್ಲ ಡಿನ್ನರ್ ಮಾಡ್ಕೊಂಡ್ಬಿಡುತ್ತೆ ಅಂತ ಕೋದಂಡನಿಗೆ ಖಾತ್ರಿ ಆಗ್ಬಿಡುತ್ತೆ. ಅಲ್ಲಿಂದ ಓಡ್ ಹೋಗೋಣ ಅಂತಂದ್ರೆ ಆ ನಾಯಿಗಿಂತ ಸ್ಪೀಡ್ ಆಗಿ ತಾನು ಓಡಕ್ಕಾಗಲ್ಲ ಅಂತ ಕೋದಂಡನಿಗೆ ಚೆನ್ನಾಗಿ ಗೊತ್ತು. ಅದನ್ನ ಹೆದರಿಸೋಣ ಅಂದ್ರೆ ತಕ್ಷಣ ಕೈಗೆ ಒಂದು ಕಲ್ಲು ಕೋಲು ಏನು ಸಿಕ್ತಿಲ್ಲ. ಹೆದರಿಕೆಗೆ ಕೈ ಕಾಲು ನಡಗಕ್ ಶುರು ಆಯ್ತು. ಕೋದಂಡ ಜೋರಾಗಿ ನಿಂತ್ಕೋ ಅಂತ ಕೂಗು ಬಿಡ್ತಾನೆ. ಆಶ್ಚರ್ಯ ಅಂದ್ರೆ ಆ ನಾಯಿ ನಿಂತ್ಕೊಂಡೇ ಬಿಡುತ್ತೆ. ನಿಂತ್ಕೊಳ್ಳೋದು ಅಂದ್ರೆ ಏನು, ಸುಮ್ನೆ ನಿಂತ್ಕೊಳ್ಳೋದಲ್ಲ, ಒಳ್ಳೆ ಕಲ್ಲಿನ ವಿಗ್ರಹ ತರ ಅಲ್ಲಾಡದ ಹಾಗೆ ಗೊಂಬೆ ತರ ನಿಂತ್ಕೊಂಡ್ಬಿಟ್ಟಿದೆ. ಕೋದಂಡನಿಗೆ ಗಾಬರಿ ಆಗ್ತಿದೆ. ಸದ್ಯ ಸುಮ್ನೆ ನಿಂತ್ಕೊಂತಲ್ಲ ಅಂತ ಬದುಕದ್ನಪ್ಪ ಅಂತ ಅಂದ್ಕೊಂಡು ಅಲ್ಲಿಂದ ಓಡ್ ಹೋಗಕ್ ಶುರು ಮಾಡ್ತಾನೆ. 8 ಹೆಜ್ಜೆ ಓಡ್ ಹೋಗಿರ್ತಾನೆ ಅಷ್ಟೇ. ಆ ವೇಳೆಗೆ ನಾಯಿ ಪುನಃ ಜೀವ ಬಂದಂತಾಗಿ ಕೋದಂಡನ ಮತ್ತೆ ಅಟ್ಟಿಸ್ಕೊಂಡ್ ಬರುತ್ತೆ. ಕೋದಂಡ ಪುನಃ ನಿಂತ್ಕೋ ಅಂತ ಕುಕ್ಕೋತಾನೆ. ನಾಯಿ ನಿಂತ್ಕೊಂಡ್ಬಿಡತ್ತೆ. ಕೋದಂಡನಿಗೆ ಆಶ್ಚರ್ಯ. ಏನೇ ಇರ್ಲಿ, ಈ ಸಲ ಹೇಗ್ ಒಟ್ಟ ಕಿತ್ತುತ್ತಾನೆ ಅಂತಂದ್ರೆ ಒಂದೇ ಒಂದು ಕ್ಷಣದಲ್ಲಿ ಆ ಜಾಗದಿಂದ ಮಾಯ ಆಗ್ಬಿಡೋ ಅಷ್ಟು ಜೋರಾಗಿ ಓಡೋಗ್ಬಿಡ್ತಾನೆ. ಮನೆಗೆ ಬರೋ ವೇಳೆಗೆ ಮಾತಾಡಕ್ಕೂ ಶಕ್ತಿ ಇರದಿರೋ ಹಾಗಾಗಿರುತ್ತೆ. ಹೊಟ್ಟೆ ಬರ್ತಿ ನೀರು ಕುಡಿದು ಅವನು ಕೋಣೆಗೆ ಬಂದು ಮಲಗಿದ್ದೆ ತಡ, ಸರಿಗೆ ನಿದ್ದೆ ಬಂದ್ಬಿಡುತ್ತೆ. ಪುನಃ ಎಚ್ಚರ ಆದಾಗ ಬೆಳಗ್ಗೆ ಆಗ್ಬಿಟ್ಟಿರುತ್ತೆ. ಸರಿ, ಯಥಾ ಪ್ರಕಾರ ತಯಾರಾಗಿ ಶಾಲೆಗೆ ಹೊರಡ್ತಾನೆ. ಈಗ ಕೋದಂಡನಿಗೆ ನಿನ್ನೆ ನಡೆದಿದ್ದೆಲ್ಲ ನೆನಪಾಗುತ್ತೆ. ಆ ಮಣಿನ ಎಲ್ಲಿಟ್ಟೆ ಅಂತ ಹುಡುಕಿ ಮನೆ ಎಲ್ಲ ಹುಡುಕ್ತಾನೆ, ರೂಮ್ ಎಲ್ಲ ಹುಡುಕ್ತಾನೆ, ಹಾಸಿಗೆ ಎಲ್ಲ ಹುಡುಕ್ತಾನೆ. ಕಡೆಗೆ ಸಿಗತ್ತೆ, ಅದು ದಿಂಬಿನ ಕೆಳಗಿದ್ದಿರುತ್ತೆ. ಅಲ್ಲಿಂದ ಮಣಿನ ಎತ್ಕೊಂಡು ಶಾಲೆಗೆ ಹೊರಡ್ತಾನೆ. ದಾರಿಲಿ ಬರ್ತಿರ್ಬೇಕಾದ್ರೆ ರಾಧಿಕಾ ಸಿಗ್ತಾಳೆ. ನಿನ್ನೆ ಬೀಳಿಸ್ಕೊಂಡು ಹೋಗಿದ್ದ ಪುಸ್ತಕಗಳನ್ನೆಲ್ಲ ನಾನೇ ಎತ್ತಿಟ್ಕೊಂಡಿದ್ದೆ, ತಗೋ ಅಂತ ಅವನಿಗೆ ಆ ಬುಕ್ಸ್ ಎಲ್ಲ ಕೊಡ್ತಾಳೆ. ಹೌದು, ನಿನ್ನೆ ನಿನಗೆ ಏನಾಯ್ತು? ಮಾತಾಡೋಕೆ ಅಂತ ನಿಂತ್ಕೊಂಡವನು ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಓಡ್ ಹೋಗ್ಬಿಟ್ಟೆ. ಹೋಗಿ ಬಿಡು, ನಿನಗೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು. ನಿನ್ನೆ ಸಂಜೆ ಸೀನಿಯರ್ ಸ್ಟೂಡೆಂಟ್ಗಳೆಲ್ಲ ವಾಲಿಬಾಲ್ ಆಡ್ತಾ 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 ನಿನ್ ಬಗ್ಗೆ ಮಾತಾಡ್ಕೋತಿದ್ರು. ನಾಳೆ ಕೋದಂಡ ಶಾಲೆಗೆ ಬರ್ಲಿ, ಆಗ ಇನ್ನೂ ಚೆನ್ನಾಗಿ ಬುಲ್ಲಿ ಮಾಡೋಣ ಅಂತ. ನೀನು ಸೇಫರ್ ಸೈಡ್ ಕೋದಂಡು ಪ್ರಿನ್ಸಿಪಾಲ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ಬಿಡು, ನಾನು ಬರ್ತೀನಿ ಬಾ ಅಂತಾಳೆ. ಆಗ ಕೋದಂಡ ಹೇಳ್ತಾನೆ, ಬೇಡ ರಾಧಿಕಾ, ಪ್ರಿನ್ಸಿಪಾಲ್ ಹತ್ರ ಹೋಗಿ ನನ್ನ ಕಷ್ಟ ಹೇಳ್ಕೊಂಡ್ರೆ ಇವರೆಲ್ಲರ ಹಾಗೆ ಅವರು ನನ್ನ ಹಾಸ್ಯ ಮಾಡ್ತಾರೋ ಹೊರತು ಅದರಿಂದ ನನಗೆ ಯಾವ ಬೆಂಬಲನೂ ಸಿಕ್ಕೋದಿಲ್ಲ ಅಂತ. ರಾಧಿಕಾ, ಹಾಗಿದ್ರೆ ಏನ್ ಮಾಡ್ತೀಯ ಈಗ ಅಂತ ಕೇಳ್ತಾಳೆ. ಅವನ ಜೊತೆ ಹೆಜ್ಜೆ ಹಾಕಿ ಅವನ ಜೊತೆನೆ ಮುಂದೆ ಬರ್ತಿರ್ತಾಳೆ. ಎದುರುಗಡೆ 8 ಜನ ಸೀನಿಯರ್ ಹುಡುಗರು ಕೈಯಲ್ಲಿ ವಾಲಿಬಾಲ್ ಇಟ್ಕೊಂಡು ಇವರಿಬ್ರನ್ನೇ ನೋಡ್ತಾ ನಿಂತಿರ್ತಾರೆ. ರಾಧಿಕಾಗೆ ಎದೆ ಧಸಕ್ಕನ್ನತ್ತೆ. ಅಯ್ಯೋ, ಇವಾಗ ಏನಪ್ಪಾ ಮಾಡೋದು ಅಂತ. ಅಯ್ಯೋ, ಸಿಕ್ಕಾಕೊಂಡ್ಬಿಟ್ವಲ್ಲಪ್ಪ ಅಂತ ಇಬ್ರು ಆತಂಕ ಪಟ್ಕೋತಿದ್ದಾರೆ. ಆ ಸೀನಿಯರ್ಸು, ಏನೋ ಜುಟ್ಟು ಕೋದಂಡರಾಮ, ನಿನ್ನ ಮೂತಿಗೆ ಹುಡುಗಿ ಬೇರೆ ಬೇಕಾ? ರಾಧಿಕನ್ನ ಲವ್ ಮಾಡ್ತಿದೀಯಾ? ಕ್ಷೇಮವಾಗಿ ಮನೆ ಸೇರ್ಬೇಕು ಅಂತ ಇಷ್ಟ ಇದ್ರೆ ರಾಧಿಕನ್ನ ನಮ್ಮ ಹತ್ರ ಬಿಟ್ಟು ನೀನು ಸ್ಕೂಲ್ಗೆ ಹೋಗು ಅಂತಾರೆ. ಅದಕ್ಕೆ ರಾಧಿಕಾ, ನೋಡಿ ಹೀಗೆಲ್ಲ ಮಾತಾಡಿದ್ರೆ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡ್ಬಿಡ್ತೀನಿ, ಸುಮ್ಮನೆ ದಾರಿ ಬಿಡಿ ಅಂತಾಳೆ. ಸೀನಿಯರ್ಸು ಅಂತ ನಕ್ಕೊಂಡು, ಈಗ ಇಲ್ಲಿಂದ ಹೋಗಕ್ ಬಿಟ್ರೆ ತಾನೇ ಪ್ರಿನ್ಸಿ ಹತ್ರ ಹೋಗೋದು, ನಾವೀಗ ಹೋಗಕ್ಕೆ ಬಿಡದೆ ಹೋದ್ರೆ ಏನ್ ಮಾಡ್ತೀಯಾ? ಏ ಕೋದಂಡ, ಹೋಗೋ ನೀನ್ ಇಲ್ಲಿಂದ ಅಂತಾರೆ. ಕೋದಂಡ ರಾಧಿಕಾ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಏಯ್ ನಿಂತ್ಕೊಳ್ಳೋ, ಅವಳು ಕೈ ಬಿಡೋ, ಹೋಗು ಅಂತ ಹೇಳಿದ್ದೆ ನಿನಗೆ ಮಾತ್ರ, ಕೇಳಿಸ್ತಿಲ್ವಾ? ಹೋಗೋ ಅಂತಾರೆ. ಇಬ್ರಿಗೂ ಭಯ ಆಗ್ತಿದೆ. ರಾಧಿಕಾ ಹೇಳ್ತಿದ್ದಾಳೆ, ಕೋದಂಡು ಪ್ಲೀಸ್ ನನ್ನನ್ನ ಇವ್ರ ಹತ್ರ ಮಾತ್ರ ಬಿಟ್ಟು ಹೋಗ್ಬಿಡ್ಬೇಡ, ನನಗೆ ಭಯ ಆಗ್ತಿದೆ ಅಂತ ಅವನ ಕೈ ಗಟ್ಟಿಯಾಗಿ ಹಿಡ್ಕೋತಾಳೆ. ಕೋದಂಡ ಜೇಬಳ ಕೈ ಹಾಕಿ ನಿಂತ್ಕೋತಾನೆ. ನೀವು ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾ ಹೋಗೋದಾದ್ರೆ ರಾಧಿಕನ್ನು ಕರ್ಕೊಂಡೇ ಹೋಗೋದು, ಇಲ್ಲ ಅಂದ್ರೆ ಇಬ್ರು ಇಲ್ಲೇ ನಿಂತಿರ್ತೀವಿ ಅಂತಾನೆ. ಸೀನಿಯರ್ಸ್ಗೆ ಕೋಪ ಬಂದ್ಬಿಡುತ್ತೆ. ಏಯ್ ಎಳ್ಕೊಂಬಾರ ಅವನ್ನ ಅಂತಾರೆ. ಅದ್ರಲ್ಲಿ ಇಬ್ರು ದೊಡ್ಡ ದೊಡ್ಡ ಹುಡುಗರು ಇವನ ಹತ್ರ ದಡ ಬಡ ಅಂತ ಬರ್ತಿದ್ದಾರೆ. ಕೋದಂಡನಿಗೆ ಗಾಬರಿ ಆಗ್ತಿದೆ, ಏನ್ ಮಾಡ್ಬೇಕು ಅಂತ ತಿಳಿತಿಲ್ಲ. ಹೆದರಿಕೆ ಜಾಸ್ತಿ ಆಗಿ ಎಲ್ಲ ಹತ್ರ ಬಂದ್ಬಿಡ್ತಾರೋ ಅಂತ ಅನಿಸ್ತಿದೆ. ಏಯ್ ನಿಂತ್ಕೊಳ್ರೋ ಅಂತ ಕೂಗ್ತಾನೆ.
ಆ ಇಬ್ರು ಹುಡುಗರು ಟಕ್ಕಂತ ಕಲ್ಲು ನಿಂತ್ಕೊಂಡ್ಬಿಡ್ತಾರೆ. ಈಗ ಪುನಃ ಕೋದಂಡನಿಗೆ ಶಾಕ್ ಆಗತ್ತೆ. ನಿನ್ನೆ ಇದೇ ತರ ನಾಯಿನೂ ನಿಂತ್ಕೊಂಡ್ಬಿಟ್ಟಿತ್ತಲ್ವಾ ಅಂತ ನೆನಪಾಗತ್ತೆ. ಮಿಕ್ಕವರೆಲ್ಲ ಏನ್ ನಡೀತಿದೆ ಅಂತ ನೋಡ್ತಾನೆ ಇದಾರೆ. ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಕೋದಂಡ ಈಗ ತನ್ನ ಜೇಬೊಳಗಿರೋ ಪಾಣಿ ಕಡೆ ನೋಡ್ತಾನೆ. ಅದು ಹೊಳೆಯುತ್ತಿದೆ. ನಿನ್ನೇನು ಹೀಗೆ ಆಯ್ತು. ಇದನ್ನ ನಾನು ಕೈಯಲ್ಲಿ ಇಟ್ಕೊಂಡಿರುವಾಗ ನಿಂತ್ಕೊ ಅಂದ್ರೆ ಇವರಿಬ್ರು ನಿಂತ್ಕೊಂಡ್ಬಿಟ್ರು. ಈ ಮಣಿಯಿಂದ ಏನೋ ಮ್ಯಾಜಿಕ್ ನಡೀತಿರ್ಬೇಕು ಅಂತ ಅಂದ್ಕೊಳ್ತಿರುವಾಗ್ಲೇ ವಿಗ್ರಹದ ಹಾಗೆ ನಿಂತ್ಕೊಂಡಿದ್ದ ಇಬ್ರು ಹುಡುಗರು ಎಚ್ಚೆತ್ಕೊಂಡು ಪುನಃ ಇವನ್ ಕಡೆ ಬರಕ್ ಶುರು ಮಾಡ್ತಾರೆ. ಕೋದಂಡ ಪುನಃ ನಿಂತ್ಕೊಳ್ಳಿ ಅಂತ ಕಿರ್ಚ್ಕೋತಾನೆ. ಗೊಂಬೆ ತರ ತಿರ್ಗಾ ನಿಂತ್ಕೊಂಡ್ಬಿಡ್ತಾರೆ ಅವರು. ಈಗ ಆ ಇಬ್ರು ಹುಡುಗರ ಹತ್ರ ಓಡ್ ಹೋಗಿ ಜಂಪ್ ಮಾಡಿ ಕೋದಂಡ ಅವರ ಕಪಾಲಗಳಿಗೆ ಫಟಾರ್ ಫಟಾರ್ ಅಂತ ಬಾರಿಸ್ತಾನೆ. ಇಬ್ರು ಕೆಳಗೆ ಬೀಳ್ತಾರೆ. ಮಿಕ್ಕ ಹುಡುಗರೆಲ್ಲ ಗಾಬರಿ ಆಗ್ತಾರೆ. ಕೋಪ ಬಂದು ಅಯ್ಯೋ ನಿನ್ನ ನಮ್ಮ ಹುಡುಗರ ಮೇಲೆ ಕೈ ಮಾಡ್ತೇನಲ್ಲೇ ಅಂತ ಹತ್ರ ಬರ್ತಿದ್ರೆ ಪುನಃ ಜೇಬೊಳಗಿರೋ ಮಣಿನ ಕೈಯಲ್ಲಿ ಸ್ಪರ್ಶ ಮಾಡಿ ನಿಂತ್ಕೊಳ್ಳಿ ಅಂತ ಕೂಗ್ತಾನೆ ಕೋದಂಡ. ಎಲ್ರು ನಿಂತ್ಕೊಂಡ್ಬಿಡ್ತಾರೆ. ಈಗ ಪುನಃ ಕೋದಂಡ ಓಡ್ ಹೋಗಿ ಎಲ್ರಿಗೂ ಜಾಡಿಸಿ ವಾದಿತಾನೆ, ತಳ್ಳಿ ಬಿಡ್ತಾನೆ. ಎಲ್ರು ಕೆಳಗೆ ಬೀಳ್ತಾರೆ. ರಾಧಿಕನಿಗೆ ಆಶ್ಚರ್ಯ ಆಗ್ತಿದೆ. ಎಲ್ರು ಪುನಃ ಎದ್ದು ನಿಂತ್ಕೊಂಡು ತಮಗೆಲ್ಲ ಏನಾಗಿತ್ತು ಅಂತ ಅರ್ಥ ಮಾಡ್ಕೊಳ್ತೋ ಹೊತ್ತಿಗೆ ಕೋದಂಡ ಅಲ್ಲೇ ಬಿದ್ದಿದ್ದ ಒಂದು ಬಿದಿರಿನ ಬೊಂಬೆ ಎತ್ಕೊಂಡ್ ಬಂದು ಎಲ್ರು ನಿಂತ್ಕೊಳ್ಳಿ ಅಂತ ತಿರ್ಗಾ ಹೇಳ್ಬಿಟ್ಟು ಓದೋನ ಎಲ್ರಿಗೂ ಬಾರಿಸ್ತಾನೆ ಬಾರಿಸ್ತಾನೆ ಬಾರಿಸ್ತಾನೆ. ಹಿಗ್ಗ ಮುಗ್ಗ ಬಾರ್ಸಾಕ್ಬಿಡ್ತಾನೆ. ಎಲ್ರು ಬಿದ್ದು ಒದ್ದಾಡ್ತಿದ್ದಾರೆ. ಕೋದಂಡ ಹೊಡೆಯೋದ್ನ ನಿಲ್ಲಿಸ್ತಾನೆ ಇಲ್ಲ. ಅಯ್ಯಪ್ಪ ಬದುಕಿದ್ರೆ ಸಾಕಪ್ಪ ಅನ್ಕೊಂಡು ಆ ಸೀನಿಯರ್ ಗಳೆಲ್ಲ ಎದ್ದೋರೆ ಕೋದಂಡನಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಟ ಕಿತ್ಬಿಡ್ತಾರೆ. ರಾಧಿಕಾ ಬಂದು ಕೋದಂಡ ವಾಟ್ ಇಸ್ ದಿಸ್, ನಿನಗೆ ಇಷ್ಟೊಂದು ಶಕ್ತಿ ಇದೆಯಾ, ಇಷ್ಟೊಂದು ಧೈರ್ಯ ಇದೆಯಾ, ಹಾಗಿದ್ರೆ ಇಷ್ಟು ದಿವಸ ಯಾಕೆ ಸುಮ್ಮನಿದ್ದೆ, ಅಷ್ಟು ದೊಡ್ಡವ್ರನ್ನ ಹೊಡೆದು ಓಡಿಸ್ಬಿಟ್ಟೆ ಅಂತಾಳೆ. ಕೋದಂಡ ಇಷ್ಟು ದಿನ ನನ್ನ ಫ್ರೆಂಡ್ ಅಂತ ನನಗೆ ಯಾರು ಇರ್ಲಿಲ್ವಲ್ಲ, ಅದಕ್ಕೆ ಸುಮ್ಮನಿದ್ದೆ. ಈಗ ಫ್ರೆಂಡ್ಶಿಪ್ ನನ್ನ ಕೈಲಿದೆ ಅಂತ ಅವನ ಕೈಲಿರೋ ಮಣಿನ ಒಂದ್ಸಲ ನೋಡ್ಕೋತಾನೆ. ರಾಧಿಕನಿಗೆ ಸಖತ್ ಖುಷಿ ಆಗ್ಬಿಡುತ್ತೆ. ಕೋದಂಡು ನೌ ಐ ಆಮ್ ಪ್ರೌಡ್ ಆಫ್ ಯು, ಬಾ ಇಬ್ರು ಒಟ್ಟಿಗೆ ಸ್ಕೂಲ್ಗೆ ಹೋಗೋಣ ಅಂತ ಕೈ ಹಿಡಿದು ಕರ್ಕೊಂಡು ಹೊರಡ್ತಾಳೆ. ಆ ವೇಳೆಗೆ ಕೋದಂಡ ಸೀನಿಯರ್ಸ್ಗೆ ಹೊಡೆದಿರೋ ವಿಷಯ ಇಡೀ ಸ್ಕೂಲಲ್ಲಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ. ಕೋದಂಡ ರಾಧಿಕಾ ಕಾರಿಡಾರ್ಗೆ ಬಂದ್ರೆ ಎಲ್ರು ಆಶ್ಚರ್ಯದಿಂದ ಸದ್ದು ಮಾಡದೆ ಇಬ್ರನ್ನೇ ನೋಡ್ತಾ ನಿಂತ್ಬಿಟ್ಟಿದ್ದಾರೆ. ಅವತ್ತಿಂದ ನೋಡ್ರಪ್ಪ, ಕೋದಂಡನ ಹಾಸ್ಯ ಮಾಡ್ತಿದ್ದವರೆಲ್ಲ ಬಾಯಿಗೆ ಜಿಪ್ ಹಾಕೊಂಡ್ಬಿಡ್ತಾರೆ. ಅವನು ಕಾರಿಡಾರ್ಗೆ ಬಂದ್ರೆ ಸಾಕು ತಮಾಷೆ ಮಾಡ್ತಿದ್ದವರೆಲ್ಲ ಗುಡ್ ಮಾರ್ನಿಂಗ್ ಕೋದಂಡ, ಗುಡ್ ಮಾರ್ನಿಂಗ್ ಕೋದಂಡ ಅನ್ನಕ್ ಶುರು ಮಾಡ್ಬಿಡ್ತಾರೆ. ಇನ್ನೊಂದಷ್ಟು ಜನ ಅವರವರ ಜಗಳಗಳನ್ನ ಬಗೆಹರಿಸ್ಕೊಳಕ್ಕೆ ಚಾಡಿ ಹೇಳಕ್ಕೆ ಕೋದಂಡನ ಹತ್ರನೇ ಬರಕ್ ಶುರು ಮಾಡ್ತಾರೆ. ಹುಡುಗಿರೆಲ್ಲ ಕೋದಂಡನಿಗೆ ಫ್ಯಾನ್ಸ್ ಆಗ್ಬಿಟ್ಟಿರ್ತಾರೆ. ಕೋದಂಡ ನನ್ ಫ್ರೆಂಡ್ ಮಾಡ್ಕೋ, ಕೋದಂಡ ನಂಗೊಂದು ಆಟೋಗ್ರಾಫ್ ಕೊಡು ಅಂತ ಬರ್ತಿರ್ತಾರೆ. ಕೋದಂಡ ನನ್ ಫ್ರೆಂಡ್ ಅನ್ನಕ್ ಶುರು ಮಾಡ್ಬಿಡ್ತಾರೆ. ಇನ್ನು ಕೆಲವರು ಕೋದಂಡನ್ ತರನೇ ತಾವು ಶಿಕೆ ಬಿಟ್ಕೊಂಡು ಓಡಾಡಕ್ ಶುರು ಮಾಡ್ತಾರೆ. ಒಟ್ನಲ್ಲಿ ಕೋದಂಡ ಸ್ಕೂಲ್ಗೆನೆ ಹೀರೋ ಆಗ್ಬಿಡ್ತಾನೆ. ಅವನಿಗೆ ಸಿಕ್ಕ ಒಂದು ಸ್ಪರ್ಶಮಣಿ ಸಹಾಯದಿಂದ ಅವನು ಹೆಂಗೆಲ್ಲ ಆಗ್ಬಿಟ್ಟ. ಅವನಿಗಿರೋ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡ್ಬಿಟ್ಟ ಅಲ್ವಾ ಫ್ರೆಂಡ್ಸ್? ಹೇಗಿತ್ತು ಕತೆ ಹೇಳ್ತೀರಾ? ಚೆನ್ನಾಗಿರ್ಲಿಲ್ವಾ ಅಂತ ಹೇಳ್ಬೇಕು, ಆಯ್ತಾ? ಬಾಯ್ ಬಾಯ್, ಟಾಟಾ, ರಾಮ್ ರಾಮ್.